ಇದ್ರ ಬಗ್ಗೆ ನಾನು ತಿಳ್ಕೊಂಡೆ. ಹೈಕೋರ್ಟ್ ಏನು ಹೇಳಿದೆ ಅದು ನೆಕ್ಸ್ಟ್ ಹಿಯರಿಂಗ್ ತನಕ ಸ್ಟೇ ಇದೆ ಅಷ್ಟೇ. ಅದು ಡೀಟೇಲ್ಸನ್ನು ಅವ್ರು ಇನ್ನೂ ನಾವು ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ, ಅಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಅವ್ರು ಒಂದು ವಾರ ಅಂದರೆ ನೆಕ್ಸ್ಟ್ ಹಿಯರಿಂಗ್ ತನಕ ಸ್ಟೇ ಇದೆ. ಅದಾದಮೇಲೆ ನಮ್ಮ ಅಡ್ವೊಕೇಟ್ಸು ಅದನ್ನು ಆರ್ಗ್ಯುಮೆಂಟ್ ಮಾಡಿ ನಮ್ಮದೇನು ಸ್ಟ್ಯಾಂಡ್ ಇದೆ ಸರ್ಕಾರದ್ದು ನೋಡಿ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಜನೌಷಧಿ ಕೇಂದ್ರಗಳು ಅವರ ಸ್ಥಾಪನೆ ಮಾಡೋದು ನಮಗೇನು ಅಭ್ಯಂತರ ಇಲ್ಲ, ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ನಾವು ಅಷ್ಟೇ. ಅದನ್ನು ಸ್ಪಷ್ಟಪಡಿಸ್ತಕ್ಕಂಥ ಅವಶ್ಯಕತೆ ಇದೆ. ಅವರು ಕೋರ್ಟಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸರ್ಕಾರದ ನಿಲುವನ್ನು ತಿಳಿಸ್ತಾರೆ. ನಾವೇನು ಹೇಳ್ತಾ ಇದ್ವಿ, ಜನೌಷಧಿ ಕೇಂದ್ರ ಮಾಡಿರ್ತಕ್ಕಂಥ ಉದ್ದೇಶ ಏನು? ಕಮ್ಮಿ ದರದಲ್ಲಿ ಜನರಿಗೆ ಔಷಧಿ ಸಿಗಬೇಕು ತಾನೇ, ಇದು ಕೇಂದ್ರ ಸರ್ಕಾರದ ಒಂದು ಸದುದ್ದೇಶ ಇದೆ, ಅದರಲ್ಲೇನು ಎರಡು. ಆದರೆ ಅದು ಎಲ್ಲಿ ಇರಬೇಕು ಅಂದರೆ ಮಾರ್ಕೆಟಲ್ಲಿ ಇರಬೇಕು. ಮಾರ್ಕೆಟಲ್ಲಿ ದುಬಾರಿ ಮಾರ್ತಾರೆ.